Good evening, children. Welcome to Suchitra Excellent Classes. Today we have learned 4th standard, second language, English, the lesson Good Hobbies. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 4ನೆಯ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲಿಷ್ ವಿಷಯದಲ್ಲಿನ ಗುಡ್ ಹಾಬೀಸ್ ಅನ್ನುವಂಥ ಒಂದು ಪಾಠವನ್ನು ಇವತ್ತಿನ ದಿನ ನಾವು ಪೂರ್ತಿಯಾಗಿ ನೋಡೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪಾಠದ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಹಾಗೆ ಇದರಲ್ಲಿ ಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ಎಲ್ಲರೂ ಕೂಡ ನೋಡಿಕೊಳ್ಳಿ, ಸರಿನಾ? ಗುಡ್ ಹಾಬೀಸ್. ದೇರ್ ಲಿವ್ಡ್ ಎ ಕ್ಯೂಟ್ ಬಾಯ್ ಆಟ್ ತಿರುಚಿನಪಳ್ಳಿ ಇನ್ ತಮಿಳುನಾಡು. He was born on November 7, 1888. He was very clever and smart. ನೋಡಿ, there lived a cute boy. ಒಬ್ಬ ಮುದ್ದಾದ ಹುಡುಗ ತಿರುಚಿನಾಪಳ್ಳಿ ಅನ್ನುವಂಥ ಒಂದು ಊರಿನಲ್ಲಿ, ಅದು ಎಲ್ಲಿದೆ ಅಂದರೆ ತಮಿಳುನಾಡಿನಲ್ಲಿದೆ, ಹೌದಾ? ತಮಿಳುನಾಡಿನಲ್ಲಿರುವಂಥ ತಿರುಚಿನಾಪಳ್ಳಿಯಲ್ಲಿ ಒಬ್ಬ ಮುದ್ದಾದ ಹುಡುಗ ಇದ್ದ. ಅವನು ಯಾವಾಗ ಹುಟ್ಟಿದ ಅಂದ್ರೆ he was born on November 7, 1888. 1888ರಲ್ಲಿ ನವೆಂಬರ್ 7ರಂದು ಆತ ಜನಿಸಿದ. ಹಿ ವಾಸ್ ವೆರಿ ಕ್ಲೆವರ್ ಆ್ಯಂಡ್ ಸ್ಮಾರ್ಟ್. ಆತ ತುಂಬ ಬುದ್ಧಿವಂತನಾಗಿದ್ದ ಹಾಗೆ ಸುಂದರವಾಗಿದ್ದ. ಹಿ ವಾಸ್ ಗುಡ್ ಇನ್ ಹೀಸ್ ಸ್ಟಡೀಸ್ ಆ್ಯಂಡ್ ಹ್ಯಾಡ್ ಗುಡ್ ಹಾಬೀಸ್ ಟು. ಆತನು ಅಭ್ಯಾಸದಲ್ಲಿ ತುಂಬ ಉತ್ತಮ ರೀತಿಯಿಂದ ಅಭ್ಯಾಸವನ್ನು ಮಾಡ್ತಾ ಇದ್ದ, ಹಾಗೆಯೇ ಒಳ್ಳೆಯ ಹವ್ಯಾಸಗಳನ್ನು ಹೊಂದಿದ್ದ. ಗುಡ್ ಹಾಬೀಸ್ ಅಂದ್ರೇನು? ಪಾಠದ ಹೆಡ್ಡಿಂಗ್ ಗೊತ್ತಿದೆ ಅಲ್ವಾ ಮಕ್ಕಳೇ? ಗುಡ್ ಹಾಬೀಸ್. ಆ ಮಗುವಿಗೆ ಗುಡ್ ಹಾಬೀಸ್ ಇದ್ದವು. ಗುಡ್ ಹಾಬೀಸ್ ಅಂದರೆ ಉತ್ತಮ ಹವ್ಯಾಸಗಳು ಆತನಿಗೆ ಇದ್ದವು. ಹಿ ಲವ್ಡ್ ಟು ಸ್ವಿಮ್ ಇನ್ ದ ವಿಲೇಜ್ ಪಾಂಡ್ ಫಾರ್ ಅವರ್ಸ್. ನೋಡಿ, ಆತ ಏನನ್ನು ಇಷ್ಟಪಡ್ತಿದ್ದ, ಏನನ್ನು ಪ್ರೀತಿ ಮಾಡ್ತಿದ್ದ ಅಂದರೆ ಆತನ ಹಳ್ಳಿಯಲ್ಲಿ ಒಂದು ಪಾಂಡ್ ಇತ್ತು. ಪಾಂಡ್ ಅಂದರೆ ಕೆರೆ. ಪಾಂಡ್ ಅಂದರೆ ಏನು? ಕೆರೆ. ಆ ಹಳ್ಳಿಯಲ್ಲಿರ್ತಕ್ಕಂಥ ಕೆರೆಯಲ್ಲಿ ಕಲರ್ಫುಲ್ ಕೈಟ್ಸ್. ಆತನ ಸ್ನೇಹಿತರೆಲ್ಲರೂ ಸೇರಿ ಗಾಳಿಪಟಗಳನ್ನು ಹಾರಿಸುವಾಗ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಅವರು ಹಾರಿಸ್ತಾರೆ. ಕಲರ್ಫುಲ್ ಕೈಟ್ಸ್. ಕೈಟ್ಸ್ ಅಂದರೆ ಗಾಳಿಪಟಗಳು. ದ ಬಾಯ್ ವಾಸ್ ಆಲ್ವೇಸ್ ಬ್ಯುಸಿ. ಆ ಮಗು ಏನಿದೆ ಅಲ್ವಾ, ಆ ಹುಡುಗ ಯಾವಾಗಲೂ ಏನಿರ್ತಾನಂದ್ರೆ ಬ್ಯುಸಿ ಇರ್ತಾನೆ, ಅಂದರೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿರತನಾಗಿರ್ತಾನೆ. ವ್ಯಾನ್ ಹಿ ಹ್ಯಾಡ್ ನೋ ವರ್ಕ್ ಹಿ ಯೂಸ್ಡ್ ಟು ಗೋ ಫಾರ್ ಎ ಲಾಂಗ್ ವಾಕ್. ಯಾವಾಗ ಆತನಿಗೆ ಕೆಲಸ ಇರೋದಿಲ್ವೋ ಆಗ ಆತ ಏನು ಮಾಡ್ತಾನಂದರೆ ಒಂದು ದೂರದ ನಡಿಗೆಯನ್ನು ಮಾಡ್ತಾನೆ, ಅಂದರೆ ದೂರ ನಡೆಯುತ್ತಾ ಹೋಗಿ ಬರ್ತಾನೆ, ಒಂದು ವಾಕಿಂಗ್ ಮಾಡ್ತಾನೆ. ಹಿ ಲವ್ ಟು ವಾಚ್ ದ ಬ್ಯೂಟಿ ಆಫ್ ನೇಚರ್. ನೋಡಿ, ಮೊದಲನೇದಾಗಿ ಆತ ಬ್ಯುಸಿ ಇರ್ತಾನೆ ಯಾವಾಗಲೂ, ಹೌದಾ? ಎಂದೋ ಒಂದಿನ ಕೆಲಸ ಇಲ್ಲ ಅಂದರೆ ಆಗ ಆತ ಏನು ಮಾಡ್ತಾನೆ, ದೂರದ ಒಂದು ನಿಸರ್ಗವನ್ನು ನೋಡ್ತಾ, ಆತ ನಿಸರ್ಗವನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ. ಆ ಸುಂದರವಾದಂತಹ ನಿಸರ್ಗವನ್ನು ನೋಡ್ತಾ ಆತ ದೂರದವರೆಗೂ ನಡೆಯುತ್ತಾ ಹೋಗ್ತಾ ಇದ್ದ. ಹಿ ವಾಸ್ ವೆರಿ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್ ಅರೌಂಡ್ ಹಿಮ್. ಆತನಿಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಕ್ಯೂರಿಯಸ್ ಅಂದರೆ ಕುತೂಹಲ. ಯಾವುದ್ರ ಬಗ್ಗೆ ಅಂದ್ರೆ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲದರ ಬಗ್ಗೆನೂ ಆತ ತುಂಬ ಕುತೂಹಲಕಾರಿಯಾಗಿದ್ದ. ತಿಳಿದುಕೊಳ್ಬೇಕು ಅನ್ನುವಂಥ ಒಂದು ಬಯಕೆ ಆತನಿಗೆ ಇತ್ತು. ದ ಬಾಯ್ ವೇಟೆಡ್ ಫಾರ್ ಈವ್ನಿಂಗ್ ಎವ್ರಿ ಡೇ. ನೋಡಿ, ಆತ ಪ್ರತಿದಿನ ಸಂಜೆ ಯಾವಾಗಾಗುತ್ತೋ, ಸಾಯಂಕಾಲ ಯಾವಾಗಾಗುತ್ತಪ್ಪ ಅಂತ ಪ್ರತಿದಿನ ಕಾಯ್ತಾ ಇದ್ದ. ಯಾಕಂದರೆ ಬಿಕಾಸ್ ಇಟ್ ವಾಸ್ ಟೈಮ್ ಟು ಲಿಸನ್ ಟು ಸ್ಟೋರೀಸ್ ಫ್ರಮ್ ಹಿಸ್ ಫಾದರ್. ನೋಡಿ, ಯಾಕಂದರೆ ತನ್ನ ತಂದೆ ಹೇಳ್ತಕ್ಕಂಥ ಒಂದು ಕತೆಗಳನ್ನು ಕೇಳಿಸ್ಕೊಳ್ಳಲಿಕ್ಕೆ ಆತ ಕಾತುರನಾಗಿರ್ತಾ ಇದ್ದ. ಸಂಜೆ ಯಾವಾಗಾಗುತ್ತೋ, ನಮ್ಮ ತಂದೆ ಯಾವಾಗ ಬಂದು ನನ್ನ ಕತೆ ಹೇಳ್ತಾರೋ
ಅವರಪ್ಪ ಹೇಳುವಂಥ ಕತೆ ಆತನಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಪ್ರತಿದಿನ ಆತ ಏನು ಮಾಡ್ತಾ ಇದ್ದ, ಎವ್ರಿ ಡೇ ಈವ್ನಿಂಗ್ ಹಿ ವಾಸ್ ವೇಟೆಡ್, ಕಾಯ್ತಾ ಇದ್ದ. ಮೆನಿ ವಿಲೇಜ್ ಪೀಪಲ್ ಯೂಸ್ ಟು ಕಮ್ ಟು ಹೀಸ್ ಫಾದರ್ ಟು ಲಿಸನ್ ಟು ದ ಸ್ಟೋರೀಸ್ ಆಫ್ ದ ರಾಮಾಯಣ, ದ ಮಹಾಭಾರತ ಆ್ಯಂಡ್ ಅದರ್ ಸ್ಟೋರೀಸ್. ನೋಡಿ, ಆ ಹಳ್ಳಿಯಲ್ಲಿರ್ತಕ್ಕಂತಹ ಸಾಕಷ್ಟು ಜನರು ಬಂದು ಅವರಪ್ಪ ಹೇಳ್ತಕ್ಕಂತಹ, ಈ ಹುಡುಗನ ತಂದೆ ಹೇಳ್ತಕ್ಕಂತಹ ಕತೆಗಳನ್ನು, ರಾಮಾಯಣ, ಮಹಾಭಾರತ ಹಾಗೆ ಅನೇಕ ಇತರೆ ಕತೆಗಳನ್ನು ಹೇಳ್ತಕ್ಕಂತಹ ಕತೆಗಳನ್ನೆಲ್ಲವನ್ನು ಅವರು ಕೇಳಿಸ್ಕೊಳ್ತಾ ಇದ್ದರು. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಕೇವಲ ಹುಡುಗ ಮಾತ್ರ ಅಷ್ಟೇ ಅಲ್ಲದೆ ಆ ಊರಿನಲ್ಲಿರ್ತಕ್ಕಂತಹ ಸಾಕಷ್ಟು ಜನರು ಕೂಡ ಅಲ್ಲಿಗೆ ಬಂದು ಕಥೆಯನ್ನು ಕೇಳ್ತಾ ಇದ್ರು. ದ ಫಾದರ್ ಆಲ್ಸೋ ಯೂಸ್ ಟು ಪ್ಲೇ ಆನ್ ದ ವೀಣಾ ಆ್ಯಂಡ್ ವಯೋಲಿನ್. ನೋಡಿ, ಅವರ ತಂದೆ ಏನು ಮಾಡ್ತಾ ಇದ್ರಂದ್ರೆ ಬರೀ ಕತೆ ಅಷ್ಟೇ ಹೇಳಲಾರ್ದೆ ಅವರು ವೀಣೆಯನ್ನು, ನೋಡಿ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಆ ವೀಣೆಯನ್ನು ಮತ್ತು ವಯೋಲಿನ್ ಅದನ್ನು ಕೂಡ ಅವರು ನುಡಿಸ್ತಾ ಇದ್ರು. ದ ಬಾಯ್ ಎಂಜಾಯ್ಡ್ ದ ಸ್ವೀಟ್ ಮ್ಯೂಸಿಕ್. ಆ ಹುಡುಗನಿಗೆ ಸಂಗೀತ ಅಂದರೆ ತುಂಬ ಇಷ್ಟ. ಆತ ಆ ಸಂಗೀತವನ್ನು ಎಂಜಾಯ್ ಮಾಡ್ತಾ ಇದ್ದ. ಹಿ ವಾಸ್ ಸೋ ಕ್ಯೂರಿಯಸ್ ಟು ನೋ ಎವ್ರಿಥಿಂಗ್. ಆತನಿಗೆ ತುಂಬ ಕುತೂಹಲವಿತ್ತು, ಪ್ರತಿಯೊಂದರ ಬಗ್ಗೆ ನಾನು ತಿಳ್ಕೋಬೇಕು ಅನ್ನುವಂಥ ಒಂದು ಕುತೂಹಲ ಆತನಲ್ಲಿ ಇತ್ತು. ದ ಬಾಯ್ ವಾಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಡಿಸಿಪ್ಲಿನ್ಡ್. ಆ ಹುಡುಗ ತುಂಬ ಬುದ್ಧಿವಂತನಾಗಿದ್ದ, ಹಾಗೆ ಶಿಸ್ತುಬದ್ಧನಾಗಿದ್ದ. ನೋಡಿ, ಆ ಹುಡುಗ ಏನಾಗಿದ್ದ, ತುಂಬ ಬುದ್ಧಿವಂತ, ಇಂಟೆಲಿಜೆಂಟ್, ಡಿಸಿಪ್ಲಿನ್ಡ್ ಅಂದರೆ ಶಿಸ್ತುಬದ್ಧನಾಗಿ ಇರ್ತಾ ಇದ್ದ. ಆಲ್ ದ ಟೀಚರ್ಸ್ ಲವ್ಡ್ ಹಿಮ್ ಆ್ಯಂಡ್ ಅಡ್ವೈಸ್ಡ್ ಹಿಮ್ ಟು ರೀಡ್ ಗುಡ್ ಬುಕ್ಸ್. ಎಲ್ಲ ಶಿಕ್ಷಕರು ಆತನನ್ನು ಪ್ರೀತಿಸ್ತಾ ಇದ್ರು, ಹಾಗೆ ಆತನಿಗೆ ಸಲಹೆಯನ್ನು ಕೊಡ್ತಾಯಿದ್ರು. ನೀನು ಒಳ್ಳೆಯ ಪುಸ್ತಕಗಳನ್ನು ಓದು, ನಿನಗೆ ಈ ಒಂದು ಎಲ್ಲವನ್ನು ತಿಳಿದುಕೊಳ್ಬೇಕು ಅನ್ನುವಂಥ ಕುತೂಹಲ ಇದೆ ಅಲ್ವಾ, ಅನೇಕ ಪುಸ್ತಕಗಳನ್ನ ಓದಿ ತಿಳಿದುಕೋ ಅಂತ ಆತನಿಗೆ ಸಲಹೆಯನ್ನು ಆ ಶಾಲೆಯ ಶಿಕ್ಷಕರು ಕೊಡ್ತಾ ಇದ್ರು. ನೋಡಿ, ದ ಬಾಯ್ ಸ್ಟಾರ್ಟೆಡ್ ಟು ರೀಡ್ ಬುಕ್ಸ್ ಆನ್ ಸೈನ್ಸ್ ಆ್ಯಂಡ್ ನೇಚರ್. ನೋಡಿ, ಆ ಹುಡುಗ ಪುಸ್ತಕಗಳನ್ನು ಅವ್ರ ಶಿಕ್ಷಕರು ಹೇಳಿದ ಮೇಲೆ ಆತ ಪುಸ್ತಕಗಳನ್ನು ಓದಲಿಕ್ಕೆ ಆರಂಭ ಮಾಡಿದ. ಯಾವ ರೀತಿಯ ಪುಸ್ತಕಗಳು ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಹಾಗೆ ನಿಸರ್ಗಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಆತ ಓದಲಿಕ್ಕೆ ಆರಂಭಿಸುತ್ತಾನೆ. ಹಿಸ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಗ್ರೀವ್ ಡೇ ಬೈ ಡೇ. ಪ್ರತಿ ದಿನದಿಂದ ದಿನಕ್ಕೆ ಆತನ ಒಂದು ವಿಜ್ಞಾನದ ಬಗ್ಗೆ ಇರ್ತಕ್ಕಂತಹ ಆಸಕ್ತಿ ಏನಾಯಿತು, ಹೆಚ್ಚಾಗ್ತಾ ಹೋಯಿತು. ನೋಡಿ, ಮೊದಲಿಗೆ ಆತನಿಗೆ ಸೈನ್ಸ್ನಲ್ಲಿ ಇಷ್ಟ ಇತ್ತು, ವಿಜ್ಞಾನ ಅಂದರೆ ಆತನಿಗೆ ತುಂಬ ಆಸಕ್ತಿ. ಆತ ಯಾವಾಗ ಬುಕ್ಗಳನ್ನು ಓದಲಿಕ್ಕೆ ಆರಂಭ ಮಾಡಿದ ಅಲ್ವಾ, ಆಗ ದಿನದಿಂದ ದಿನಕ್ಕೆ ಆತನ ಒಂದು ಆಸಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಯಿತು. ಫಿಸಿಕ್ಸ್ ಬಿಕೇಮ್ ಹಿಸ್ ಫೇವ್ರೆಟ್ ಸಬ್ಜೆಕ್ಟ್. ನೋಡಿ, ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ. ಆತ ಏನು ಮಾಡ್ದಂದ್ರೆ ಆತನಿಗೆ ಒಂದು ಫೇವ್ರೇಟ್, ಅದು ತುಂಬ ಇಷ್ಟವಾದಂಥ ಒಂದು ಸಬ್ಜೆಕ್ಟ್ ವಿಷಯವಾಯಿತು ಅವನಿಗೆ. ದೀಸ್ ಗುಡ್ ಹಾಬೀಸ್ ಹೆಲ್ಪ್ಡ್ ಹಿಮ್ ಟು ವರ್ಕ್ ಹಾರ್ಡ್ ಟು ಫೈಂಡ್ ನ್ಯೂ ಥಿಂಗ್ಸ್. ಆತನ ಈ ಎಲ್ಲ ಒಳ್ಳೆಯ ಹವ್ಯಾಸಗಳು ಆತನಿಗೆ ಎದಕ್ಕೆ ಸಹಾಯ ಆದವು ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ, ಹಾಗೆಯೇ ಹೊಸದನ್ನು ಹುಡುಕಲಿಕ್ಕೆ. ಈ ಎಲ್ಲ ಆತನ ಹೊಸ ಹವ್ಯಾಸಗಳು, ಗುಡ್ ಹವ್ಯಾಸಗಳು ಏನಾದವು ಅಲ್ವಾ, ಇವೆಲ್ಲವೂ ಸಹಾಯಕಾರಿಯಾದವು. ವಿತ್ ಹೀಸ್ ಹಾರ್ಡ್ ವರ್ಕ್ ಹಿ ಬಿಕೇಮ್ ಎ ಫೇಮಸ್ ಸೈಂಟಿಸ್ಟ್ ಆ್ಯಂಡ್ ಗಾಟ್ ದ ನೋಬೆಲ್ ಪ್ರೈಸ್ ಇನ್ 1930. ನೋಡಿ, ಈತನ ಒಂದು ಕಷ್ಟದ ಕೆಲಸ ಅಂದರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ವಲ್ವಾ, ಅದರಿಂದಾಗಿ ಆತನಿಗೆ ಅವನು ಮುಂದೇನಾದ ಒಬ್ಬ ಒಳ್ಳೆಯ ಪ್ರಸಿದ್ಧ ವಿಜ್ಞಾನಿಯಾದ, ಫೇಮಸ್ ಸೈಂಟಿಸ್ಟ್, ಪ್ರಸಿದ್ಧ ವಿಜ್ಞಾನಿಯಾದ. ಈತನಿಗೆ ನೊಬೆಲ್ ಪ್ರೈಸ್ ಕೂಡ ಬಂತು. ಯಾವಾಗ ಅಂದ್ರೆ 1930. ಡು ಯು ನೋ ಹೂ ದಿಸ್ ಬಾಯ್ ವಾಸ್? ಇಟ್ ವಾಸ್ ಸರ್ ಸಿ ವಿ ರಾಮನ್. ಇದುವರೆಗೂ ನಾವು ಈ ಕಥೆಯ ತುಂಬ, ಈ ಪಾಠದ ತುಂಬ ನಾವೆಲ್ಲ ನೋಡಿರ್ತಕ್ಕಂಥ ಹುಡುಗ ಯಾರಪ್ಪ ಅಂದ್ರೆ ಸರ್ ಸಿ ವಿ ರಾಮನ್. ಇಲ್ಲಿ ಕಾಣಿಸ್ತಾ ಇದ್ದಾರಲ್ವ ಈ ಚಿತ್ರದಲ್ಲಿ, ಇವರೇ ಸರ್ ಸಿ ವಿ ರಾಮನ್. ಹಿ ಇನ್ವೆಂಟೆಡ್ ಹಿಸ್ ಥಿಯರಿ ಆನ್ ಲೈಟ್. ಇವರು ಬೆಳಕಿನ ಬಗ್ಗೆ ಸಂಶೋಧನೆಯನ್ನು ಮಾಡಿದರು. ಅದು ಏನಂತ ಪಾಪ್ಯುಲಾರಿಟಿ, ಪ್ರಸಿದ್ಧಿಯನ್ನು ಪಡೆದುಕೊಂಡಿತು ಅಂದರೆ ರಾಮನ್ ಎಫೆಕ್ಟ್. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿಗೆ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಇಲ್ಲಿಗೆ ಮುಗೀತು. ಇದರಲ್ಲಿ ಬರುವಂಥ ಅನೇಕ ಹೊಸ ಪದಗಳ ಅರ್ಥಗಳನ್ನು ಈಗ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಗುಡ್ ಹಾಬೀಸ್, ನ್ಯೂ ವರ್ಡ್ಸ್,
ಕ್ಲೆವರ್ ಬುದ್ಧಿವಂತ, ಕ್ಯೂಟ್ ಮುದ್ದಾದ, ಸ್ಮಾರ್ಟ್ ಚಂದದ, ಹಾಬೀಸ್ ಹವ್ಯಾಸಗಳು, ಪಾಂಡ್ ಕೆರೆ, ಸ್ವಿಮ್ ಈಜುವುದು, ಕೈಟ್ ಗಾಳಿಪಟ, ಕಲರ್ಫುಲ್ ಬಣ್ಣ ಬಣ್ಣದ, ಬ್ಯೂಟಿ ಸುಂದರವಾದ, ನೇಚರ್ ಪ್ರಕೃತಿ, ಕ್ಯೂರಿಯಸ್ ಕುತೂಹಲ, ಇಂಟೆಲಿಜೆಂಟ್ ಬುದ್ಧಿವಂತ, ಡಿಸಿಪ್ಲಿನ್ ಶಿಸ್ತುಬದ್ಧ, ಫಿಸಿಕ್ಸ್ ಭೌತಶಾಸ್ತ್ರ, ಇನ್ವೆಂಟ್ ಆವಿಷ್ಕಾರ, ಸೈಂಟಿಸ್ಟ್ ವಿಜ್ಞಾನಿ. ಅರ್ಥ ಆಯ್ತಾ? ಇವೆಲ್ಲವೂ ನ್ಯೂ ವರ್ಡ್ಸ್, ಗುಡ್ ಹಾಬೀಸ್ನಲ್ಲಿ ಬರ್ತಕ್ಕಂಥ ಹೊಸ ಪದಗಳಿಗೆ ಅರ್ಥಗಳು. ಅರ್ಥ ಆಯ್ತಾ ಮಕ್ಕಳು? ಎಲ್ಲರೂ ಕೂಡ ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ. ಈಗ ಈ ಒಂದು ಪಾಠದ ನಂತರದಲ್ಲಿ ಬರುವಂತಹ ರೀಡ್ ಆ್ಯಂಡ್ ರೈಟ್ ಈ ಒಂದು ಪ್ರಶ್ನೆಯನ್ನು ನೋಡೋಣ. ಎ ಶಾರ್ಟ್ ಪ್ಯಾರಾಗ್ರಾಫ್ ಆನ್ ಸರ್ ಸಿ ವಿ ರಾಮನ್ is given but the paragraph is incomplete. Supply appropriate words and complete the paragraph. ಸರ್ ಸಿ ವಿ ರಾಮನ್ ಅವರ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಬಟ್ ಇಟ್ ಈಸ್ ಇನ್ಕಂಪ್ಲೀಟ್. ಅದನ್ನು ನಾವೇನು ಮಾಡಬೇಕಂದ್ರೆ ಕಂಪ್ಲೀಟ್ ಮಾಡಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ವಾ, ಸರ್ ಸಿ ವಿ ರಾಮನ್ ಅವ್ರ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಇದು ಇನ್ಕಂಪ್ಲೀಟ್ ಆಗಿದೆ. ಈ ಒಂದು ಫಿಲ್ಲಿಂದ ಒಂದು ಬ್ಲ್ಯಾಂಕ್ಸ್ಗಳನ್ನು ನಾವು ಫಿಲ್ ಮಾಡಬೇಕು. ನೋಡೋಣ ಈಗ. ರಾಮನ್ ವಾಸ್ ಗುಡ್ ಆ್ಯಟ್ ಸ್ವಿಮ್ಮಿಂಗ್. ಇಲ್ಲೇನು ಬರುತ್ತಂದರೆ ಸ್ವಿಮ್ಮಿಂಗ್. His friends used to make kites. But during free time, Raman would go for a long walk. ನೋಡಿ, ಅವರು ಫ್ರೀ ಟೈಮಲ್ಲಿ ಏನು ಮಾಡ್ತಾಯಿದ್ರು? ಒಂದು ಲಾಂಗ್ ವಾಕನ್ನು ಹೋಗ್ತಾ ಇದ್ರು. ಬಿಸೈಡ್ಸ್ ಹಿಸ್ ಫಾದರ್ ವುಡ್ ಟೆಲ್ ಹಿಮ್ interesting stories of all the subjects of study. Raman liked physics most. ಇವರು ಇಷ್ಟಪಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಯಾವುದು? ಫಿಸಿಕ್ಸ್. ಅರ್ಥ ಆಯ್ತಾ ಮಕ್ಕಳೇ? ಈ ಒಂದು ಪ್ಯಾರಾಗ್ರಾಫನ್ನು ನಾವೀಗ ಕಂಪ್ಲೀಟ್ ಮಾಡಿದ್ದೇವೆ, ಸರಿನಾ? ಇದುವರೆಗೂ ನಾವು ಗುಡ್ ಹಾಬೀಸಲ್ಲಿ ಈ ಒಂದು ಪಾಠವನ್ನು ಕಂಪ್ಲೀಟಾಗಿ ಅರ್ಥ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ಹಾಗೆ ನ್ಯೂ ವರ್ಡ್ಸ್ಗಳನ್ನು ನೋಡಿದ್ದೇವೆ. ಹಾಗೆಯೇ ಈ ಒಂದು ನಂತರದಲ್ಲಿ ಬರುವಂಥ ಒಂದು ರೀಡ್ ಆ್ಯಂಡ್ ರೈಟ್ ಈ ಒಂದು ಕ್ವೆಶನನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.